ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಸೈನ್ಸ್ ಬೇಸ್ಡ್ MCQ ಅನ್ನು ಡಿಸ್ಕಸ್ ಮಾಡೋಣ. ಮೊದಲನೇ ಬಾರಿಗೆ ಈ ಚಾನಲನ್ನು ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದರಲ್ಲಿ ನಾನು ಸ್ಟಡಿ ರಿಲೇಟೆಡ್ ಕಂಟೆಂಟನ್ನು ನಾನು ರೆಗ್ಯುಲರ್ಲಿ ಪೋಸ್ಟ್ ಮಾಡ್ತಿದ್ದೀನಿ, ಅದನ್ನೆಲ್ಲ ನೋಡ್ತಾ ಇರಿ. ಮುಂದೆ ನಿಮ್ಮ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುತ್ತೆ. ಮೊದಲನೇ ಕ್ವಶನ್, ಪ್ಲೇಗ್ ಈಸ್ ಕಾಸ್ಡ್ ಬೈ ವಿಚ್ ಆರ್ಗ್ಯಾನಿಸಮ್? ಪ್ಲೇಗ್ ರೋಗ ಯಾವ ಜೀವಿಯಿಂದ ಉಂಟಾಗುತ್ತದೆ? ಪ್ಲೇಗ್ ಅನ್ನುವಂಥದ್ದು ಇದು ಬ್ಯಾಕ್ಟೀರಿಯಾಯಿಂದ ಬರುವಂತಹ ರೋಗ. ಇಲ್ಲಿ ಆಪ್ಷನಲ್ಲಿ ಕೇಳಿಲ್ಲ ನಾನು ಬ್ಯಾಕ್ಟೀರಿಯಾನ ವೈರಸ್ ಅಂತ. ಈ ಥರನೂ ಒಂದು ಕ್ವಶನ್ ಜನ್ರೇಟ್ ಆಗ್ಬೋದು. ಮೇನ್ಲಿ ಇದು ಬ್ಯಾಕ್ಟೀರಿಯಾಯಿಂದ ಬರುವಂಥ ರೋಗ. ಈ 4 ಆಪ್ಷನ್ಗಳು ಯಾವ ಬ್ಯಾಕ್ಟೀರಿಯಾ ಅಂತ ಕೇಳ್ತಾ ಇದ್ದಾರೆ. ಮೊದಲನೇ ಆಪ್ಷನಲ್ಲಿ ಮೈಕೋಬ್ಯಾಕ್ಟೀರಿಯಂ, 2 ಎರ್ಸೀನಿಯಾ, 3 ವಿಬ್ರಿಯೋ, 4 ಸಾಲ್ಮೊನೆಲ್ಲಾ. ಇದಕ್ಕೆ ಸರಿಯಾದ ಉತ್ತರ ಎರ್ಸೀನಿಯಾ ಪೆಸ್ಟಿಸ್. ಎರ್ಸೀನಿಯಾ ಪೆಸ್ಟಿಸ್ ಅನ್ನೋ ಬ್ಯಾಕ್ಟೀರಿಯಾ ಪ್ಲೇಗ್ ರೋಗವನ್ನು ಹರಡುತ್ತೆ. ಇದು ಇಲಿಯ ಮುಖಾಂತರವಾಗಿ. ಇದಕ್ಕೆ ವೆಕ್ಟರ್ ಯಾವುದು ಪ್ಲೇಗ್ ರೋಗಕ್ಕೆ ಅಂತ ಕೇಳಿದರೆ ಇಲಿ ಸರಿಯಾದ ಉತ್ತರ ಆಗುತ್ತೆ. ಈ ಕ್ವಶನಲ್ಲಿ ಏನು ನೆನ್ಪಿಟ್ಕೊಳ್ಳಿ ಅಂದರೆ, ಪ್ಲೇಗ್ ಅನ್ನೋದು ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗ. ಯಾವ ಬ್ಯಾಕ್ಟೀರಿಯಾ ಅಂದರೆ ಎರ್ಸೀನಿಯಾ ಪೆಸ್ಟಿಸ್. ಹಾಗೆ ವೆಕ್ಟರ್ ಯಾವುದು ಅಂತ ಕೇಳಿದರೆ ಇಲಿ. ಮುಂದಿನ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಝೀರೋಫೈಟ್? ಕೆಳಗಿನ ಯಾವುದು ಝೀರೋಫೈಟ್ ಸಾಮಾನ್ಯ ಲಕ್ಷಣವಾಗಿ ಪರಿಗಣಿಸಲಾಗುತ್ತದೆ ಅಂತ. ಝೀರೋಫೈಟ್ ಅಂದರೆ ಮರುಭೂಮಿಯಲ್ಲಿ ಬೆಳೆಯುವಂಥ ಪ್ಲ್ಯಾಂಟ್ಸ್ಗಳನ್ನು ಝೀರೋಫೈಟ್ ಅಂತ ಹೇಳ್ತಾರೆ. ಸೊ ಆಪ್ಷನ್ಗಳನ್ನು ನೋಡೋಣ. ಫಸ್ಟ್, ಲಾರ್ಜ್ ಆ್ಯಂಡ್ ಬ್ರಾಡ್ ಲೀವ್ಸ್, ಥಿನ್ ಕ್ಯೂಟಿಕಲ್, ಸಂಕನ್ ಸ್ಟೊಮ್ಯಾಟಾ ಮತ್ತು ಹೈ ನಂಬರ್ ಆಫ್ ಸ್ಟೊಮ್ಯಾಟಾ. ಈಗ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಲಾರ್ಜ್ ಆ್ಯಂಡ್ ಬ್ರಾಡ್ ಲೀವ್ಸ್, ಮರುಭೂಮಿಯಲ್ಲಿ ಬೆಳೆಯುವಂಥ ಪ್ಲ್ಯಾಂಟ್ಸ್ಗಳನ್ನು ಝೀರೋಫೈಟ್ ಅಂತಾರೆ. ಈ ಪ್ಲ್ಯಾಂಟ್ಸ್ಗಳಲ್ಲಿ ದೊಡ್ಡದಾದ ಮತ್ತು ವಿಶಾಲವಾದ ಎಲೆಗಳು ಇರೋದಿಲ್ಲ. ಸೊ ಒಂದನೇ ಆಪ್ಷನ್ ತಪ್ಪಾಗುತ್ತೆ. ಎರಡನೇ ಆಪ್ಷನ್ ಥಿನ್ ಕ್ಯೂಟಿಕಲ್, ಈ ಆಪ್ಷನ್ ಕೂಡ ತಪ್ಪು. ಇದರಲ್ಲಿ ಕ್ಯೂಟಿಕಲ್ ದಪ್ಪವಾಗಿ ಇರುತ್ತೆ. ಹಾಗೆಯೇ ಮೂರನೇದು ಸಂಕನ್ ಸ್ಟೊಮ್ಯಾಟಾ, ಒಳಮುಖ ಸ್ಟೊಮ್ಯಾಟಾ, ಇದು ಸರಿಯಾದ ಉತ್ತರ. ಈ ಮರುಭೂಮಿಯಲ್ಲಿ ಬೆಳೆಯುವಂಥ ಸಸ್ಯಗಳಲ್ಲಿ ಸ್ಟೊಮ್ಯಾಟಾ ಯಾವಾಗಲೂ ಒಳಮುಖವಾಗಿ ಇರುತ್ತೆ. ಹಾಗೆ ಹೈ ನಂಬರ್ ಆಫ್ ಸ್ಟೊಮ್ಯಾಟಾ, ಇದರಲ್ಲಿ ಕಮ್ಮಿ ಸ್ಟೊಮ್ಯಾಟಾ ಇರುತ್ತೆ. ಸ್ಟೊಮ್ಯಾಟಾಯಿಂದ ನೀರು ಆಚೆ ಬರುತ್ತೆ. ಸೊ ಈ ಪ್ಲ್ಯಾಂಟ್ಸ್ಗಳು ನೀರನ್ನು ಆಚೆ ಜಾಸ್ತಿ ಬಿಡೋದಿಲ್ಲ. ಹಾಗೆಯೇ ಇದರಲ್ಲಿ ವಿಶಾಲವಾದ ಎಲೆ ಇದ್ದರೆ ಈ ಪ್ರಾಸೆಸ್ ನಡೆಯುತ್ತೆ. ಸೊ ಅದು ನಡಿಬಾರ್ದು ಅಂತಲೇ ಚಿಕ್ಕದಾಗಿರುವಂತಹ ಎಲೆಗಳಿರುತ್ತೆ. ಝೀರೋಫೈಟ್ ಪ್ಲ್ಯಾಂಟ್ಸ್ಗಳಿಗೆ ಉದಾಹರಣೆ ಯಾವುದು? ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ಈ ಕ್ವಶನ್ UPSCಯಲ್ಲಿ ಕೇಳಿದಂತಹ ಇದ್ರ ಬೇಸಿಸ್ ಮೇಲೆ ಒಂದು ಕ್ವಶನ್ ಕೇಳಿದರು 2 ವರ್ಷದ ಹಿಂದೆ. ಸೊ ಲೈಕ್ 4 ಪ್ಲ್ಯಾಂಟ್ಸ್ಗಳನ್ನು ಕೇಳಿ ಇದರಲ್ಲಿ ಝೀರೋಫೈಟಿಕ್ ಪ್ಲ್ಯಾಂಟ್ಸ್ ಯಾವುದು ಅಂತ ಕೇಳಿದರು. ನಾನು 2 ಹೇಳ್ತೀನಿ. ಪಾಪಸ್ ಕಳ್ಳಿ ಹಾಗೆ ಜಡೆ ಕಳ್ಳಿ ಅಂತಾರಲ್ಲ, ಕ್ಯಾಕ್ಟಸ್ ಪ್ಲ್ಯಾಂಟ್, ಅದು. ಬೇರೆ ಪ್ಲ್ಯಾಂಟ್ಸ್ಗಳನ್ನು ನೀವು ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ಈ ಕಾಮೆಂಟ್ ಸೆಕ್ಷನಿಂದ ನೀವು ಕಲಿಯೋದಕ್ಕೆ ಯೂಸ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ. ಮುಂದಿನ ಕ್ವಶನ್ ನೋಡೋಣ. ಇತ್ತೀಚೆಗೆ COP29 ಯಾವ ದೇಶದಲ್ಲಿ ಆಯೋಜಿಸಿದ್ರು ಅಂತ. COP ಕಾನ್ಫರೆನ್ಸ್ ಆಫ್ ಪಾರ್ಟೀಸ್, ಇದರ ಫುಲ್ ಫಾರ್ಮ್. ಇದು ಎಲ್ಲಿ ನಡೆದಿತ್ತು ಅಂದರೆ ಈ ಸಲ ಫಸ್ಟ್ ಆಪ್ಷನ್ ಬ್ರೆಜಿಲ್, ಸೆಕೆಂಡ್ UAE, 3 ಅಜರ್ಬೈಜಾನ್, 4 ಈಜಿಪ್ಟ್. ಇದು ಅಜರ್ಬೈಜಾನ್ನ ಬಾಕು ಅನ್ನೋ ಒಂದು ನಗರದಲ್ಲಿ ನಡೆದಿತ್ತು. COPಯನ್ನು ಯಾರು ಕಂಡಕ್ಟ್ ಮಾಡ್ತಾರೆ ಅಂದರೆ UNFCC. ಇದ್ರ ಫುಲ್ ಫಾರ್ಮ್ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಆನ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಇದು COPಯನ್ನು ಆರ್ಗನೈಸ್ ಮಾಡುತ್ತೆ ಪ್ರತಿ ವರ್ಷ ಬೇರೆ ಬೇರೆ ಜಾಗದಲ್ಲಿ. ಇದರ ಮೇನ್ ಏಮ್ ಏನು ಅಂದರೆ ಎನ್ವಿರಾನ್ಮೆಂಟಲ್ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥದ್ದು. ನೆಕ್ಸ್ಟ್ ಕ್ವಶನ್, ವಿಚ್ ನ್ಯೂಲಿ ಡಿಸ್ಕವರ್ಡ್ ಸ್ಪೀಸೀಸ್ ವಾಸ್ ಫೌಂಡ್ ಇನ್ ಉಡುಪಿ, ಕರ್ನಾಟಕ ಇನ್ 2025 ಆ್ಯಂಡ್ ಬಿಲಾಂಗ್ಸ್ ಟು ದ ಡಯಾಟಮ್? 2025ರಲ್ಲಿ ಕರ್ನಾಟಕದ ಉಡುಪಿಯಲ್ಲಿ ಕಂಡುಹಿಡಿದ ಡಯಾಟಮ್ ವರ್ಗಕ್ಕೆ ಸೇರಿದ ಹೊಸ ಪ್ರಜಾತಿ ಯಾವುದು ಅಂತ ಕೇಳಿದ್ದಾರೆ. ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್. ಇದರಲ್ಲಿ ಇದಕ್ಕೆ ಸರಿಯಾದ ಉತ್ತರ ಕ್ಲಿಮಾಕೋನಿಸ್ ಹೆಟೆರೋಪೊಲಾರಿಸ್ ಅಂತ ಡಯಾಟಮ್. ಇದನ್ನು ಉಡುಪಿಯಲ್ಲಿ ಡಿಸ್ಕವರ್ ಮಾಡಿದರು. ಈ ರೀತಿ ನ್ಯೂಸ್ ಪೇಪರ್ ಬೇಸ್ಡ್ ಕ್ವಶನ್ ಆಗಿರುತ್ತೆ ಇದು. ಡಯಾಟಮ್ಸ್ ಅಂದರೆ ನೀರಿನ ಮೇಲೆ ಬೆಳೆಯುವಂತಹ ಒಂದು ಆರ್ಗ್ಯಾನಿಸಮ್ ಅದು. ಇದು ಆ್ಯಕ್ಚುಲಿ ಬಿಲಾಂಗ್ಸ್ ಟು ಝೂಪ್ಲಾಂಕ್ಟನ್. ಅಂದರೆ ನೀರಿನ ಮೇಲ್ಗಡೆ ನಾವು ಆಲ್ಗೆಗಳನ್ನು ನೋಡ್ತೀವಿ, ಹಾಗೆ ಈ ರೀತಿ ಚಿಕ್ಕ ಪುಟ್ಟ ಕೀಟಗಳನ್ನೆಲ್ಲ ನೋಡ್ತೀವಿ. ಆ ಗುಂಪಿಗೆ ಸೇರುವಂಥದ್ದು ಇದು ಡಯಾಟಮ್. ಉಡುಪಿಯಲ್ಲಿ ಸಿಕ್ಕಂತಹ ಡಯಾಟಮ್ ಯಾವುದು ಅಂತ ಹೇಳಿದರೆ ಕ್ಲಿಮೋಕೋನಿಸ್ ಹೆಟೆರೋಪೊಲಾರಿಸ್ ಅಂತ ನೆನ್ಪಿಟ್ಕೊಳ್ಳಿ.
Zuxin sitaramai, a newly discovered species in Karnataka, belongs to which family? ಕರ್ನಾಟಕದಲ್ಲಿ ಹೊಸದಾಗಿ ಕಂಡುಹಿಡಿದಂತಹ ಝುಕ್ಸಿನ್ ಸೀತಾರಾಮೈ ಯಾವ ಸಸ್ಯ ಕುಟುಂಬಕ್ಕೆ ಸೇರಿದೆ? ಆರ್ಕಿಡ್ ಕುಟುಂಬಕ್ಕ ಅಥವಾ ಪೋಯೇಸಿಯೆ, 3 ಫ್ಯಾಬೇಸಿಯೆ, 4 ಆಸ್ಟರೇಸಿಯೆ. ಇದರಲ್ಲಿ ಯಾವ ಗುಂಪಿಗೆ ಸೇರುತ್ತೆ ಈ ಪ್ಲ್ಯಾಂಟ್? ಝುಕ್ಸಿನ್ ಸೀತಾರಾಮಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆರ್ಕಿಡ್ ಕುಟುಂಬಕ್ಕೆ, ಆರ್ಕಿಡೇಸಿಯೆ ಅನ್ನೋ ಫ್ಯಾಮಿಲಿಗೆ ಸೇರುತ್ತೆ ಈ ಪ್ಲ್ಯಾಂಟ್. ಆರ್ಕಿಡ್ ಅಲ್ಲಿ ಮೇನ್ಲಿ ಫ್ಲವರ್ ರಿಲೇಟೆಡ್ ಪ್ಲ್ಯಾಂಟ್ಸ್ಗಳು ಬರುತ್ತೆ, ಆ ಗುಂಪಿಗೆ ಸೇರುವಂತಹ ಈ ಗಿಡಗಳು. ಪ್ರೈಮರಿ ಸಕ್ಸೆಷನ್ ಆನ್ ಎ ನ್ಯೂಲಿ ಫಾರ್ಮ್ಡ್ ವಾಲ್ಕ್ಯಾನಿಕ್ ಐಲ್ಯಾಂಡ್ ವಿಲ್ ಫಸ್ಟ್ ಶೋ ವಿಚ್ ಟೈಪ್ ಆಫ್ ಆರ್ಗ್ಯಾನಿಸಮ್? ಹೊಸದಾಗಿ ರಚಿಸಲಾದ ಜ್ವಾಲಾಮುಖಿ ದ್ವೀಪದಲ್ಲಿ ಪ್ರಾಥಮಿಕ ಪರಂಪರೆಯ ಆರಂಭದಲ್ಲಿ ಯಾವ ಜೀವಿಗಳು ಕಾಣಿಸಿಕೊಳ್ಳುತ್ತದೆ? ಫಸ್ಟ್ ಮೋಸಸ್ ಆ್ಯಂಡ್ ಲೈಕೆನ್ಸ್, 2 ಗ್ರಾಸಸ್, 3 ಶ್ರಬ್ಸ್, 4 ಟ್ರೀಸ್. ಇದರಲ್ಲಿ ಸರಿಯಾದ ಉತ್ತರ ಮೋಸಸ್ ಮತ್ತು ಲೈಕೆನ್ಸ್. ಇದು ಹೊಸದಾಗಿ ಪ್ರೈಮರಿ ಸಕ್ಸೆಷನಲ್ಲಿ ಇದು ಮೊದಲು ಬೆಳೆಯುವಂತಹ ಸ್ಪೀಸೀಸ್. ಯಾವುದಾದ್ರೂ ಒಂದು ಜಾಗದಲ್ಲಿ ಮೊದಲು ಪ್ಲ್ಯಾಂಟ್ಸ್ಗಳು ಯಾವುದು ಗ್ರೋತ್ ಆಗುತ್ತೆ ಅಂದರೆ ಮೋಸಸ್ ಮತ್ತು ಲೈಕೆನ್ಸ್. ಇದಾದ ನಂತರದಲ್ಲಿ ಗ್ರಾಸಸ್ ಆಗಿರ್ಬೋದು, ಗಿಡಗಳು, ಮರಗಳು, ಇವೆಲ್ಲ ನೆಕ್ಸ್ಟ್ ಬರುವಂಥ ಸಕ್ಸೆಷನಲ್ಲಿ. ಪ್ರೈಮರಿ ಸಕ್ಸೆಷನಲ್ಲಿ ಮೋಸಸ್ ಮತ್ತು ಲೈಕೆನ್ಸ್ ಬರುತ್ತೆ. ಲೈಕನ್ಸ್ ಅನ್ನೋದು ವೈಟ್ ಪ್ಯಾಚಸ್, ಇದು ಮರಗಳ ಮೇಲೆ ನೋಡ್ಬೋದು, ಹಾಗೆ ಕಲ್ಲುಗಳ ಮೇಲೆಲ್ಲ ಇರುತ್ತಲ್ಲ ವೈಟ್ ಕಲರ್ ಪ್ಯಾಚಸ್, ಇದನ್ನು ಲೈಚನ್ಸ್ ಅಂತೀವಿ. ಇದು ಮೇಡಪ್ ಆಫ್ ಆಲ್ಗೆ ಮತ್ತು ಫಂಗೈ, ಇವೆರಡೂ ಸೇರಿ ಇದು ಲೈಕನ್ಸ್ ಫಾರ್ಮ್ ಆಗಿರುತ್ತೆ. ಇವೆರಡರ ಮಧ್ಯ ಸಿಂಬಯಾಟಿಕ್ ರಿಲೇಷನ್ಶಿಪ್ ಇರುತ್ತೆ, ಅಂದರೆ ಎರಡೂ ಹೆಲ್ಪ್ ಮಾಡುತ್ತೆ, ಒಂದಕ್ಕೊಂದು ಹೆಲ್ಪ್ ಮಾಡಿ ಯಾವುದೇ ಒಂದು ಪ್ರಾಬ್ಲಮ್ ಆಗಲ್ಲ ಎರಡಕ್ಕೂ. ಸೊ ಆ ಎರಡು ಸಿಂಬಯಾಟಿಕ್ ರಿಲೇಷನ್ಶಿಪ್ಪಿಂದ ಈ ಲೈಕೆನ್ಸ್ ಫಾರ್ಮ್ ಆಗುತ್ತೆ. ನಾನು ಮುಂದಿನ ಕ್ಲಾಸಲ್ಲಿ ಸಿಂಬಯಾಟಿಕ್ ರಿಲೇಷನ್ಶಿಪ್ ಅದ್ರ ಬಗ್ಗೆ ಹೇಳ್ತೀನಿ. ಮಿನಾಮೆಟಾ ಡಿಸೀಸ್ ಈಸ್ ಕಾಸ್ಡ್ ಡ್ಯೂ ಟು ಪೊಲ್ಯೂಷನ್ ಬೈ. ಮಿನಾಮೆಟಾ ರೋಗವು ಯಾವ ಮಾಲಿನ್ಯದಿಂದ ಉಂಟಾಗುತ್ತದೆ? 1 ಕ್ಯಾಡ್ಮಿಯಮ್, 2 ಮರ್ಕ್ಯುರಿ, 3 ಆರ್ಸೆನಿಕ್, 4 ಲೆಡ್. ಮಿನಾಮೆಟಾ ಅನ್ನುವಂತಹ ರೋಗ ಮರ್ಕ್ಯುರಿ ಪಾದರಸದ ಮಾಲಿನ್ಯದಿಂದ ಬರುವಂತಹ ಒಂದು ರೋಗ ಆಗಿದೆ ಇದು. ನೆಕ್ಸ್ಟ್ ಕ್ವಶನ್, ಇಟಾಯ್ ಡಿಸೀಸ್ ಫಸ್ಟ್ ರಿಪೋರ್ಟೆಡ್ ಇನ್ ಜಪಾನ್ ಈಸ್ ಕಾಸ್ಡ್ ಬೈ ವಿಚ್ ಮೆಟಲ್ ಕಂಟ್ಯಾಮಿನೇಷನ್? ಜಪಾನಿನಲ್ಲಿ ಮೊದಲು ಕಂಡುಬಂದಂಥ ಇಟಾಯ್ ರೋಗ ಯಾವ ಮಾಲಿನ್ಯದಿಂದ ಉಂಟಾಗುತ್ತದೆ ಅಂತ. ಇಟಾಯ್ ಅನ್ನುವಂತಹ ಒಂದು ರೋಗ ಕ್ಯಾಡ್ಮಿಯಮ್ ಅನ್ನುವಂತಹ ಕೆಮಿಕಲ್ನ ಕಂಟ್ಯಾಮಿನೇಷನಿಂದ ಬರುವಂತಹ ಒಂದು ರೋಗ ಆಗಿದೆ. ಇದಕ್ಕೆ ಮ್ಯಾಚ್ ದಿ ಫಾಲೋಯಿಂಗ್ ರೀತಿಯಲ್ಲೂ ಕೇಳ್ಬೋದು ಈ ಥರದ ಕ್ವಶನ್ಗಳನ್ನು. ಸೊ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ಇದನ್ನು. ಮುಂದಿನ ಕ್ವಶನ್, ಕ್ರೋನಿಕ್ ಆರ್ಸೆನಿಕ್ ಪಾಯ್ಸನಿಂಗ್ ಫ್ರಮ್ ಗ್ರೌಂಡ್ ವಾಟರ್ ಲೀಡ್ಸ್ ಟು ವಿಚ್ ಡಿಸೀಸ್? ನೀರಿನಲ್ಲಿ ಆರ್ಸೆನಿಕ್ ಕಂಟ್ಯಾಮಿನೇಷನ್ ಇದ್ದರೆ ಯಾವ ರೋಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬ್ಲ್ಯಾಕ್ ಫುಟ್ ಡಿಸೀಸ್. ಬ್ಲ್ಯಾಕ್ ಫುಟ್ ಅನ್ನುವಂಥ ರೋಗ ಆರ್ಸೆನಿಕ್ ಕಂಟ್ಯಾಮಿನೇಷನ್ ಆಗಿದರೆ ನೀರಲ್ಲಿ ಈ ರೋಗ ಬರುತ್ತದೆ. ಹಾಗೆ ಮುಂದಿನ ಕ್ವಶನನ್ನು ನೋಡೋಣ. ಬ್ಲೂ ಬೇಬಿ ಸಿಂಡ್ರೋಮ್ ಈಸ್ ಕಾಸ್ಡ್ ಡ್ಯೂ ಟು ದ ಕಂಟ್ಯಾಮಿನೇಷನ್ ಆಫ್ ವಾಟರ್ ವಿತ್. ಬ್ಲೂ ಬೇಬಿ ಸಿಂಡ್ರೋಮ್ ಯಾವ ಒಂದು ಕಂಟ್ಯಾಮಿನೇಟ್ ಆಗಿದರೆ ನೀರಲ್ಲಿ ಯಾವ ಒಂದು ಮೆಟಲ್ ಇದರಿಂದ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೈಟ್ರೇಟ್. ಇದು ಕಂಟ್ಯಾಮಿನೇಟ್ ಆಗಿದ್ದರೆ ಬ್ಲೂ ಬೇಬಿ ಸಿಂಡ್ರೋಮ್ ನಾವು ನೋಡ್ಬೋದು. ಮುಂದಿನ ಕ್ವಶನ್, ವಿಚ್ ಟೈಪ್ ಆಫ್ ದ ಫಾಲೋಯಿಂಗ್ ಈಸ್ ಎ ಡಿಸೀಸ್ ಕಾಸ್ಡ್ ಬೈ ಕಂಟಿನ್ಯೂಯಸ್ ಇನ್ಹಲೇಷನ್ ಆಫ್ ಸಿಲಿಕಾ ಡಸ್ಟ್ ಇನ್ ಮೈನ್ಸ್ ಆರ್ ಕ್ವಾರೀಸ್? ಸಿಲಿಕಾ ಡಸ್ಟನ್ನು ಉಸಿರಾಟ ಮಾಡೋದ್ರಿಂದ ಯಾವ ಒಂದು ರೋಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಇದು ಎಸ್ಪೆಷಲಿ ಗಣಿಗಾರಿಕೆಯಲ್ಲಿ, ಮೈನಿಂಗ್ ರಿಲೇಟೆಡ್ ಇಂಡಸ್ಟ್ರೀಸಲ್ಲಿ ಇದು ಬರುವಂತಹ ರೋಗ. ಎಸ್ಪೆಷಲಿ ಇದು ಆಕ್ಯುಪೇಷನಲ್ ಡಿಸೀಸ್ ಗುಂಪಿಗೆ ಸೇರುತ್ತೆ. ಸೊ ಯಾವ ರೋಗ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಸಿಲಿಕೋಸಿಸ್ ಅನ್ನುವಂತಹ ರೋಗ. ಸಿಲಿಕಾ ಡಸ್ಟನ್ನು ಕಂಟಿನ್ಯೂಸ್ ಆಗಿ ಇನ್ಹಲೇಷನ್ ಮಾಡೋದ್ರಿಂದ ಬರುವಂಥ ರೋಗ ಆಗಿದೆ ಸಿಲಿಕೋಸಿಸ್. ಇದು ಒಂದು ಆಕ್ಯುಪೇಷನ್ ಡಿಸೀಸಸ್ ಕೂಡ ಆಗಿದೆ. ಈ ಕ್ವಶನ್ಗಳನ್ನು ನಾವು ಈ ಕ್ಲಾಸಲ್ಲಿ ನೋಡಿದ್ವಿ. ಇನ್ನು ಹೆಚ್ಚಿನ ವೀಡಿಯೋಸನ್ನು ನಾನು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ತರ್ತೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಈ ವಿಡಿಯೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.